ನೋಡಿ ಕಲ್ಲಂಗಡಿ ಹಣ್ಣು ತಂದಿದ್ದೀವಿ ನಾವು. ಇದನ್ನು ಯಾರ್ಯಾರೋ ಮುಟ್ಟಿರ್ತಾರೆ, ನೊಣಗಳು ಕೂತಿರ್ತವೆ, ಏನೇನೋ ಇರ್ತದೆ, ಧೂಳೆಲ್ಲ ಇರ್ತದೆ. ಅದಕ್ಕೆ ತಗೊಂಡ್ಬಿಟ್ಟು ಬಾಣಲೆ ಒಳಗಡೆ ಇಟ್ಟು ಕ್ಲೀನಾಗಿ ತೊಳಿತಾ ಇದ್ದೀವಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನೋಡ್ತಕ್ಕಂಥ ನೀವುಗಳು ಕೂಡ ಯಾವುದೇ ಹೊರಗಡೆಯಿಂದ ಯಾವುದೇ ಹಣ್ಣು ತಂದರೂ ಅದನ್ನು ತೊಳೆದ್ಬಿಟ್ಟು ತಿನ್ನಿರಿ. ಯಾಕಂದರೆ ಡಸ್ಟ್ ಎಲ್ಲ ತುಂಬ ಕೂತಿರ್ತದೆ, ಆರೋಗ್ಯ ಹಾಳಾಗ್ತದೆ. ಅದಕ್ಕೋಸ್ಕರ ನೋಡಿ ಹೀಗೆ ತೆಗೆದು ನೀಟಾಗಿ ಎಲ್ಲಿ ಇಡ್ತಾ ಇದ್ದೀನಿ. ಜಯ ನೋಡಿ ಫ್ರೆಂಡ್ರೆ, ಎಷ್ಟು ಚೆನ್ನಾಗಿದೆ ನೋಡಿ, ರೆಡ್ ಆಗಿದೆ. ಎಲ್ಲರೂ ಚಾಕದಿಂದ ಕಟ್ ಮಾಡಿ ತಿಂದಿದ್ರೆ ನೀವು ನೋಡಿದ್ದೀರಾ. ಇವಾಗ ನಾವು ಹೊಸದಾಗಿ ಇನ್ನೊಂದು ಸ್ಟೈಲ್ ತೋರಿಸ್ತಾ ಇದ್ದೀವಿ ನೋಡಿ. ನಾವು ಮಾಡಿದಂಗೆ ನೀವು ಮಾಡಿ, ಈಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಯಾರು ಮಾಡಿರೋದು ನೀವು ನೋಡಿ. ಆದರೆ ಇವತ್ತು ನೋಡಿ ಹೊಸ ಸ್ಟೈಲ್ ಇದು. ಹೇಗಂದರೆ ನೋಡಿ, ಇದು ಸಾಂಬಾರು ತೆಗಿತಕ್ಕಂಥ ಸ್ಪೂನ್ ಇದು. ಕೆಲವೊಬ್ಬರು ಗಂಟೆ ಅಂತಾರೆ, ಆಮೇಲೆ ಕೆಲವೊಬ್ಬರು ಚಮಚ ಅಂತಾರೆ, ಕೆಲವೊಬ್ಬರು ಸ್ಪೂನ್ ಅಂತಾರೆ. ಅವ್ರವ್ರ ಭಾಷೆಗಳಲ್ಲಿ ಅವ್ರವ್ರ ಇಷ್ಟ ಬಂದಿನಂಗೆ ಹೇಳ್ತಾರೆ. ಬಟ್ ನಾವು ಕೂಡ ಇದು ಚಮಚ ಅಂತಲೇ ಹೇಳ್ತೀವಿ. ಸೊ ಹೀಗೆ ಹಾಕಿಬಿಟ್ಟು ಹೀಗೆ ನೋಡಿ, ಹೀಗೆ ತೆಗೆದ್ರೆ ಇದು ರೌಂಡಾಗಿ ನೋಡಿ ಇಡ್ತಾ ಇದ್ದೀನಿ. ನೋಡಿ ಹೀಗೆ ತೆಗೆದಿದ್ದಾಗೆ ಇದು ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರ್ತದೆ. ಕೆಲವೊಂದು ಕಟ್ ಆಗ್ತಾ ಇದೆ ನೋಡಿ. ನೀವು ಕೂಡ ಹೀಗೆ ಮಾಡಿರಿ, ತಿನ್ನೋಕ್ಕೂ ಈಸಿಯಾಗಿರ್ತದೆ. ಆಮೇಲೆ ಅದು ವೈಟ್ ಆಗಿರೋ ಗ್ರೀನ್ ಕಲರ್ ಆಗಿರೋದು ಅದು ಸಪ್ರೇಟಾಗಿ ಬರ್ತದೆ ನೋಡಿ. ನೀವು ಹೀಗೆ ಮಾಡಿರಿ, ಮಾಡಿ ನೋಡಿ ಒಂದು ಸಾರಿ. ಹೊಸದಾಗಿ ಥರ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ನೀವು ಹೀಗೆ ಮಾಡಿ ನೋಡಿ. ಯಾಕಂದರೆ ಸ್ಪೂನಿಂದ ಎಲ್ಲರೂ ಚೌಕಾಗಿ ಕಟ್ ಮಾಡೋದು ನೀವು ನೋಡಿದ್ದೀರಾ. ಆಲ್ರೆಡಿ ಎಲ್ಲರೂ ತಿನ್ನೋದು ಅದೇ ಥರನೇ, ಆದರೆ ಇದು ಒಂದು ಹೊಸ ಮೆಥಡ್. ಸೊ ನೀವು ಮಾಡಿ ನೋಡಿರಿ. ಇದು ಪೂರ್ತಿಯಾಗಿ ಹೀಗೆ ತಿನ್ಕೊಂಡ್ಬಿಟ್ಟು ಇದು ತೆಗೆದುಬಿಟ್ಟು ತಿನ್ಕೊಂಡು ಅಂತ ಇದ್ದೀನಿ. ಚಮಚಿ ಹೀಗೆ ನೀಟಾಗಿ ಚೆನ್ನಾಗಿ ಬರ್ತಾಯಿದೆ ನೋಡಿ. ಇದು ಫುಲ್ ರೆಡ್ ಎಷ್ಟಿದೆ ಅಷ್ಟು ತೆಗಿತಾ ಇದ್ದೀನಿ. ಇದು ಲಾಸ್ಟಲ್ಲಿ ಇದು ಗ್ರೀನ್ ಆಗಿರ್ತದಲ್ಲ, ಇದು ಸ್ವಲ್ಪ ಹೀಗೆ ಮೇಲ್ಮೇಲೆ ಮಾಡ್ಕೊಂಡು ಸ್ಪೂನಿಂದ ನೀವು ಒಳಗಡೆ ಇಟ್ಕೊಂಡೇ ತಿನ್ಬೋದು. ಇದರೊಳಗಡೆ ಸ್ವಲ್ಪ ಉಪ್ಪು ಬೆರೆಸಿದ್ರೆ ಚೆನ್ನಾಗಿರ್ತದೆ ನೋಡಿ. ನೀಟಾಗಿ ಬಂದಿದೆ ನೋಡಿ. ತಿಂದು ನೋಡಿರಿ ನೀವು ಒಂದು ಸಾರಿ ನಮ್ಮ ಸ್ಟೈಲಲ್ಲಿ ನೀವು ಮಾಡಿ ನೋಡಿ. ನಿಮ್ಗೆ ಹೇಗೆ ಅನ್ನಿಸ್ತದೆ ಅಂತ ಕಮೆಂಟಲ್ಲಿ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ ಇದುವರೆಗೂ ನೋಡಿಲ್ಲ ಅಂದರೆ, ಇವತ್ತೇ ಹೊಸದಾಗಿ ನೋಡ್ತಾ ಇದ್ದೀವಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೊಡಿ. ಯಾಕಂದರೆ ನೀವು ಒಂದು ಲೈಕ್ ಕೊಟ್ಟರೆ ನಮಗೊಂದು ಪಾಯಿಂಟ್ ಸಿಗ್ತದೆ, ನಾವು ಕೂಡ ಸ್ವಲ್ಪ ಬೆಳಿಬಹುದು. ಯಾಕಂದರೆ ನಮ್ಮ ಚಾನಲ್ ಇನ್ನೂ ಚಿಕ್ಕದಾಗಿದೆ, ನಾವು ಹೊಸದಾಗಿ ತೆಗೆದಿದ್ದೀವಿ. ಸೊ ನಿಮ್ಮೆಲ್ಲರ ಸಹಾಯ ಮತ್ತು ಸಹಕಾರ ನಮಗೆ ಬೇಕಾಗಿದೆ. ದಯಮಾಡಿ ಯಾರು ನೋಡಿ, ನಾವು ಒಂದು ಲೈಕ್ ಕೊಡೋದ್ರಿಂದ ನಮಗೇನು ಕಷ್ಟ ಆಗಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೇನು ಕಷ್ಟ ಆಗಲ್ಲ. ಆದರೆ ನಿಮ್ಮ ಕೈಲಿಂದ ಆಗಿದ್ದು ಒಂದು ಒಳ್ಳೇದಾಗುತ್ತೆ ಅಂದರೆ ಒಂದು ಬಟನ್, ಒಂದು ಬೆರಳು ಹಿಡ್ದು ಹೀಗೆ ಒಂದು ಬಟನ್ ಮಾಡಿದ್ರೆ ನಮಗೊಂದು ನಿಮ್ಮದು ಇದರದಲ್ಲಿ ನಾವು ಬೆಳಿಬಹುದು. ನಾವು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಯಾಕೆ ನಾವು ಕೃತಜ್ಞತೆಗಳು ಇಲ್ಲದವರಲ್ಲ, ನಾವು ಕೃತಜ್ಞತೆ ಇರೋರು. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ಒಂದು ಸಬ್ಸ್ಕ್ರೈಬ್ ನೀವು ಕೊಟ್ಟರಂದರೆ ಅದರಿಂದ ನಮಗೆ ಬದಲಾಯ್ತದೆ, ನಮ್ಮದು ಚಾನಲ್ ಬೆಳೀತದೆ, ಮುಂದೆ ನಮ್ಗೆ ಒಳ್ಳೇದಾಗ್ತದೆ. ಅದು ಒಳ್ಳೇದಾಗಿದ್ದಂಗೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಕೂಡ ಮಾಡ್ತೀವಿ. ನಾವು ನೀವು ಮಾಡಿದ ಉಪಕಾರನ ನಾವು ತಗೊಂಡು ಹಾಗೆ ಸುಮ್ಮನೆ ಕೂತ್ಕೊಳ್ಳೋರಲ್ಲ. ನೀವು ಮಾಡಿದ ಉಪಕಾರಕ್ಕೆ ಪ್ರತಿ ಉಪಕಾರವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು. ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾವಿದು ಅರ್ಧ ಕಟ್ ಮಾಡಿದ್ವಿ. ಇದು ಹಿಂದೆ. ಸೊ ಇದು ಅರ್ಧ ಕಟ್ ಮಾಡಿರೋದು. ಸೊ ಇದುವರೆಗೂ ಮತ್ತೆ ಪದೇ ಹೇಳ್ತಾ ಇದ್ದೀನಿ. ಯಾಕಂದರೆ
ವಿಡಿಯೋಸ್ಗಳು ಕಾರಣ ಏನೂ ಗೊತ್ತಿಲ್ಲ, ಯಾರು ನೋಡ್ತಾ ಇದ್ದೀರಿ ಬಿಡ್ತಾ ಇದ್ದೀರಿ ಅಂತ ಗೊತ್ತಿಲ್ಲ. ಆದರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಎಲ್ಲರಿಗೂ, ಕೊನೆವರೆಗೂ ಸ್ಕಿಪ್ ಮಾಡೋದೇ ನೋಡಿ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ನಮ್ಮನ್ನು ನೀವು ಬೆಳೆಸಿದ್ರೆ ನಿಮ್ಮನ್ನು ಬೆಳೆಸಕ್ಕಂತ ಇನ್ನೊಬ್ಬರು ಇಟ್ಟಿರ್ತಾರೆ ದೇವರು. ಸೊ ನಾವು ಯಾರ್ಯಾರೋ ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ನಮ್ಮ ಕೈಲಿದ್ದಾಗಿದ್ದ ಪ್ರೋತ್ಸಾಹನ ನಾವು ಕೊಟ್ಟೆ ಬಂದರೆ ಅವ್ರು ಬೆಳೆದು ಅವರೊಂದು ಥ್ಯಾಂಕ್ಸ್ ಹೇಳ್ತಾರೆ. ನಿಮಗೆ ದೇವರಿಗೂ ಕೂಡ ಕೃತಜ್ಞತೆಗಳು ಸಲ್ಲಿಸ್ತಾರೆ, ನಿಮಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ. ನೋಡಿ ಈಗ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ನೋಡಿ. ಹೀಗೆ ರೌಂಡಾಗಿ ಐಸ್ ಕ್ರೀಮ್ ಥರ ತೆಗಿತಾ ಇದ್ದೀನಿ. ಅಯ್ಯೋ ಇದಾಯ್ತಾಗೆ. ಐಸ್ ಕ್ರೀಮ್ ಹೀಗೆ ತೆಗಿತಾರಲ್ವ ನೋಡಿ, ಐಸ್ ಕ್ರೀಮ್ ಥರ ತೆಗಿತಾ ಇದ್ದೀವಿ. ಇಲ್ಲ ಹಾಕ್ರಿ. ನೋಡಿ 5 ಐಸ್ ಕ್ರೀಮ್ ಥರ ತೆಗೆದಿಟ್ಟಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಉಪ್ಪು ನೋಡಿ. ತುಂಬ ಜನಗಳು ಉಪ್ಪು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಉಪ್ಪು ಹಾಕೋತಾರೆ, ಕೆಲವೊಬ್ರು ಹಾಕ್ಕೊಳ್ಳಲ್ಲ. ಆದರೆ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ತಿಂದು ನೋಡಿ ಒಂದ್ಸರಿ. ಕೆಲವೊಬ್ರು ಇದಕ್ಕೆ ಏನಂದರೆ ಪೆಪ್ಪರ್ ಕೂಡ ಹಾಕ್ತಾರೆ, ಪೆಪ್ಪರ್ ಹಾಕ್ತಾರೆ, ಉಪ್ಪು ಹಾಕ್ತಾರೆ, ಕೆಲವೊಬ್ರು ಖಾರ ಪುಡಿನೂ ಹಾಕ್ತಾರೆ. ಬಟ್ ನಾವೇನು ಹಾಕ್ತಾಯಿಲ್ಲ, ಬರೀ ಉಪ್ಪು ಮಾತ್ರ ಹಾಕ್ಕೊಂಡು ತಿಂತಾ ಇದ್ದೀವಿ. ನೀವು ತಿಂದು ನೋಡಿ, ತುಂಬ ಚೆನ್ನಾಗಿರ್ತದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ತಿಂತಾ ಇದ್ದೀನಿ ನಾನು. ಸೊ ನೋಡಿ ಹೀಗೆ ಅದು ಒಂದೇ ಕಡೆ ಹತ್ತಿದೆಯಲ್ವ, ಸ್ವಲ್ಪ ಹೀಗಂದರೆ ಎಲ್ಲ ಕಡೆನೂ ಆಗಲಿ ಹತ್ತಿರುತ್ತದೆ. ಅವು ತಿನ್ನೋಕ್ಕಿದ್ರೆ ಚೆನ್ನಾಗಿರ್ತದೆ, ರುಚಿಯಾಗಿರ್ತದೆ. ಒಂದು ಸಾರಿ ತಿಂದು ನೋಡಿ ನೀವು, ತುಂಬ ಚೆನ್ನಾಗಿರ್ತದೆ. ನೋಡಿ ತಿನ್ನಿರಿ, ನೀವು ಬನ್ನಿ ನಮ್ಮ ಜೊತೆಯಲ್ಲಿ ತಿನ್ನೋಕ್ಕೆ. ಸರ್ ಮಾಡಿರಿ, ನಿಮ್ಮ ಕಳೆಗೆ ಕೂಡ ಬರ್ತದೆ. ನೀವು ಟೇಸ್ಟ್ ನೋಡಿ, ನಾವು ಮಾತ್ರ ಟೇಸ್ಟ್ ನೋಡಿದಲ್ಲ, ನೀವು ಟೇಸ್ಟ್ ನೋಡಿ ಆನಂದಿಸಿ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ.